ಹೌದು ಇಲ್ಲಿ ಹೌದು ಬಂದ್ ಬೆಳಕ್ ಹೇಳಿದ್ರು. ಮನೆಗೆ ಹೋದಾಗ ಏನ್ ಹೇಳಿಲ್ಲ. ನಾನು ಅವ್ರಿಗೆ ಏನ್ ಹೇಳಿದೆ ಅಂದ್ರೆ, ನಾನೊಂದು ಥ್ಯಾಂಕ್ಸ್ ಹೇಳ್ಬಾರ್ದು ನನ್ನ ಡ್ಯೂಟಿ, ಅದಕ್ಕೆ ಸದನದಲ್ಲಿ ಹೇಳೋದು ಬೇರೆ, ಅವ್ರಿಗೆ ಮನೆಗೆ ಹೋಗಿ ಇಲ್ಲಿವರೆಗೆ ನಮ್ಗೆ ಸಹಕಾರ ಮಾಡಿದ್ದಕ್ಕೆ ನಿಮ್ಗೆ ಅಭಿನಂದನೆ ಅಂತ ಹೇಳ್ಕೊಂಡಿತ್ತು. ಇರ್ಲಿಲ್ಲ ಇವತ್ತಿನ ನಿರೀಕ್ಷೆ ಹೌದು. ಟೂರ್ಗೆ ಆಗಲೇ ಟೂರ್ ಹೊಂಟಿದ್ವಿ, ಮತ್ತೆ ನಡುವು ಇದಾಯ್ತು, ಬಂದ್ವಿ ವಾಪಸ್. ಹೋಗಿಲ್ಲ. ಆಗ್ತಾವ್ರಿ ಇವೆಲ್ಲ ಜೀವನದಲ್ಲಿ ಘಟನೆಗಳು ಎಲ್ಲರಿಗೂ ಆಗ್ತಾವ. ಏನ್ ಮಾಡಕ್ ಆಗ್ತದೆ, ಒಂದ್ಸರಿ ನಮ್ಮ ಮನಸ್ಸಿನ ವಿರುದ್ಧನೂ ಇರ್ತಾವ, ಒಂದ್ಸರಿ ನಮ್ಮ ಮನಸ್ಸಿಗೆ ಆಗ್ಲಾರ್ದ ಇರ್ತಾವ. ಎಲ್ಲರ ಜೀವನದಲ್ಲಿ ಒಂದೊಂದು ಬಂದಿರ್ತಾವ, ಹಂಗ ಬರ್ತಾವ. ಇವೆಲ್ಲ ಅಧಿಕಾರ ಏನಾಗ್ತಿದೆ ಅಂದ್ರ, ಅಧಿಕಾರ ಮುಗಿದು ಹೋಗುವಾಗ ಬೇರೆ, ಅಧಿಕಾರ ಮಧ್ಯದಲ್ಲಿ ಹೋಗುವಾಗ ಸ್ವಲ್ಪ ನೋವು ಅನಿಸ್ತದೆ. ಇಷ್ಟ ಡಿಫ್ರೆನ್ಸ್ ಏನಿಲ್ಲ. ಅಧಿಕಾರ ಪೂರ್ಣ ಮುಗಿದಾಗ ಇವರೆಲ್ಲ ಅದಾರ, ಅಧಿಕಾರ ಎಲ್ಲ ಮುಗಿಸ್ಕೊಂಡು ಹೋದವರು ಅದಾರ. ಇಲ್ಲೆಲ್ಲರೂ ನಡು ಯಾರು ಹೋಗಿಲ್ಲ. ಆಮೇಲೆ ಆಗ್ತಿದೆ, ಅಧಿಕಾರ ಇದ್ದಾಗ ಬೇರೆ, ಅಧಿಕಾರ ಇಲ್ಲ ಬೇರೆ ಘಟನೆಗಳಾಗ್ತಾವ. ಅದು ನಮಗ್ ಗೊತ್ತಲ್ಲ, ಆಕಸ್ಮಿಕ ಬಂತು, ಆಕಸ್ಮಿಕ ಒಂಟೆ. ಇಷ್ಟ ಜೀವನದಲ್ಲಿ ಆಕಸ್ಮಿಕಗಳು ಹೇಳ್ತಾವಲ್ಲ ಅಂತ. ಆಕಸ್ಮಿಕ ಸಿನಿಮಾ ನೋಡಿದ್ನಿ, ಅದ ತರ ಆಗೈತಿ ಇವತ್ತು. ಸಹಜ ಅನ್ನಿಸ್ತಿದೆ. ಯಾವಾಗಾದ್ರೂ ಒಬ್ಬ ಅಧಿಕಾರದಾಗ ಇದ್ದಂತ ಅಧಿಕಾರ ಬಿಟ್ಟು ಹೋಗ್ಬೇಕಾದ್ರೆ ಮನುಷ್ಯಗೆ ನೋವು ಆಗ್ತಿದೆ. ನಾನು ಮನುಷ್ಯ ಸ್ವಲ್ಪ ಬೇಸರ ಆಗ್ತಿದೆ. 2 ದಿವಸ ಅಧಿಕಾರದಾಗ ಇದ್ದೀವಪ್ಪ, ಒಮ್ಮಿಂದ ಮೇಲೆ ಇದೇನು ಟರ್ಮ್ ಮುಗಿಯುವಾಗ ಬೇರೆ, ಮುಗಿಕಿಂತ ಮಧ್ಯದಲ್ಲಿ ಆದಾಗ ಮ್ಯಾಮ್ ಸಹಜ ಮನುಷ್ಯನ ಗುಣ ಬೇಸರ ಆದಂಗೆ ನನಗೂ ಬೇಸರ ಆಗೈತಿ. ಇಷ್ಟ ತಪ್ಪೇನು ಇನ್ನವರ ಮಾಡ ಅದು ಲೆಟರ್ ರಾಜೀನಾಮೆ ಕೊಡಂದ್ರು ಕೊಟ್ಟೆ. ಅವ್ರು ಏನು ಮಾಡ್ತಾರ ಮುಂದೆ ಗೊತ್ತಿಲ್ಲ, ಏನು ಮಾಡ್ತಾರ ಗೊತ್ತಿಲ್ಲ. ಅವ್ರಿಗೆ ಬಿಟ್ಟದ್ದು, ಸರ್ಕಾರ ಬಿಟ್ಟದ್ದು. ಉಪಸಭಾಪತಿ ಅವ್ರಿಗೆ ಉಲ್ಲೇಖ ಮಾಡಿ ಪತ್ರ ಬರ್ತಿರೋದು, ರಾಜೀನಾಮೆ ಪತ್ರ ಕೊಟ್ಟುವಂಥದ್ದು. ಉಪಸಭಾಪತಿ ಅವರು ಇಲ್ಲ, ಅದು ಯಾವ ತರ ಸ್ಟ್ಯಾಂಡರ್ಡ್ ಇದೆ ಸರ್? ಅದು ಏನಂದ್ರೆ ನಿಯಮ ಏನೈತೆ ಅಂದ್ರೆ, ಯಾವಾಗಾದ್ರೂ ರಾಜೀನಾಮೆ ಕೊಡಬೇಕಾದ್ರೆ ಉಪಸಭಾಪತಿಗೆ ಕೊಡಬೇಕು. ಉಪಸಭಾಪತಿ ಇರ್ದಿದ್ರು ಸಹಿತ ಅಡ್ರೆಸ್ ಅವ್ರಿಗೆ ಮಾಡಬೇಕು. ಅದನ್ನು ಕಾರ್ಯದರ್ಶಿ ತೊಗೊಂಡು ಹೋಗ್ತಾರೆ, ಹೋಗಿ ಗವರ್ನರ್ ಅಪ್ರೂವಲ್ ತೊಗೊಂಡು ಬರ್ತಾರೆ. ಗವರ್ನರ್ ಅದನ್ನು ಎಕ್ಸೆಪ್ಟ್ ಮಾಡ್ತಾರೆ. ಅದು ರೂಲ್ ಹಂಗದು. ಉಪಾಧ್ಯಕ್ಷ ಇರಲಿ ಇರದೇ ಇರಲಿ, ಅವರ ಜಾಗ ಖಾಲಿ ಇದ್ದಾಗೂ ಸಹಿತ ನಾವು ಅಡ್ರೆಸ್ ಮಾಡ್ಬೇಕಾದ್ರೆ ಉಪಸಭಾಪತಿಗೆ ಮಾಡಬೇಕು. ಅದನ್ನು ಕಾರ್ಯದರ್ಶಿ ಅವ್ರು ತೊಗೋತಾರೆ, ತೊಗೊಂಡು ಗವರ್ನರ್ ಕಡೆ ಹೋಗಿ ಗವರ್ನರ್ ಅಪ್ರೂವ್ ಮಾಡಿ ಕಳಿಸ್ತಾರೆ. ಇದು ಪದ್ಧತಿ ಇದೆ ಯಾವಾಗಾದ್ರೂ. ಸರ್, ತಾವು ಮೊನ್ನೆ ಹೇಳಿದ್ರು ಉಪಸಭಾಪತಿ ಎಲೆಕ್ಷನ್ ಅಂತ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ, ಆಸ್ ಪರ್ ದ ರೂಲ್ಸ್ ಪ್ರಕಾರ ಅದು ಕರೆಕ್ಟ್ ಇತ್ತು. ಈಗ ಸಡನ್ ಆಗಿ ಮುಖ್ಯಮಂತ್ರಿ ಹೇಳಿದ್ರೆ ನೀವು ಒತ್ತಡ ಅಂತ ರಾಜೀನಾಮೆ ಕೊಟ್ಟಿದ್ದು, ಅವರು ಒತ್ತಡ ಹಾಕಿದ್ರು, ಎಷ್ಟು ಮಾಡಿ ಸರಿ ಸರ್? ಎಲ್ಲ ನೋಡಿ ಕೇಳಿದಾಗ ನಾವು ಕೊಡೋದು ಅಷ್ಟೇ. ನಾವು ಅದು ಒತ್ತಡ ಅಂತ ಏನು ಇಲ್ಲ, ಹೇಳಂಗಿಲ್ಲ. ರಾಜೀನಾಮೆ ಕೊಡಬೇಕಂದ್ರು ಇವತ್ತು ಕೊಡಬೇಕಂದ್ರು ಕೊಟ್ಬಿಟ್ಟೆ. 14 ಕೊಡೋದಿತ್ತು, ಅದ್ರ ಬದಲು ಇವತ್ತು ಕೊಡೋದ್ರೆ ಇವತ್ತು ಕೊಟ್ಟೆ. ರಾಜಕಾರಣದಾಗೆಲ್ಲ ನಡೆಯುವ್ರಿ. ರಾಜಕಾರಣದಾಗ ಅವ್ರು ಎದಕ್ಕೆ ಕೇಳಿದ್ರು ನನಗೆ ಗೊತ್ತಿಲ್ಲ. ಇವತ್ತು ಕೊಡ್ಬೇಕಂದ್ರೆ ಇವತ್ತು ಕೊಡೋದು, ಯಾಕೆ ಅವ್ರಿಗೆ ಬಿಟ್ಟಿರ್ತದೆ, ಯಾಕೆ ಕೊಡ್ಬೇಕಂದ್ರೆ ಗೊತ್ತಿಲ್ಲ. ಕೊಡ್ಬೇಕಂದ್ರೂ ಕೊಡ್ಬೇಕಷ್ಟೇ. ಕೊಟ್ಟಿದ್ದೀನಿ ನಾನು.